ಅಲ್ಲಿ ಒಂದಲ್ಲ ಎರಡಲ್ಲ 5 ಹುಲಿಗಳಿವೆ. ಹುಲಿಗಳನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದೆರಡು ತಿಂಗಳಿನಿಂದ 40ಕ್ಕೂ ಹೆಚ್ಚು ಹಸುಗಳನ್ನ ತಿಂದು ತೇಗಿವೆ. ಗ್ರಾಮಸ್ಥರು ಹೊಲ ಗದ್ದೆಗಳಿಗೆ ಹೋಗಲು ಭಯಪಡುವಂತಾಗಿದೆ. ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷ. ಬೆಚ್ಚಿ ಬಿದ್ದ ಜನ, ಹುಲಿಗಳ ಸೆರೆಗೆ ಗ್ರಾಮಸ್ಥರ ಆಗ್ರಹ. ಹುಲಿ 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 ಅಬ್ಬಬ್ಬಾ, ಒಂದಲ್ಲ ಎರಡಲ್ಲ ಒಂದೇ ಕಡೆ 5 ಹುಲಿಗಳು ಪ್ರತ್ಯಕ್ಷ. ಹೌದು, ಚಾಮರಾಜನಗರ ಜಿಲ್ಲೆಯಲ್ಲಿ ಹುಲಿಗಳ ಓಡಾಟ ಹೆಚ್ಚಾಗಿದೆ. ಜಿಲ್ಲಾ ಕೇಂದ್ರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರೋ ನಂಜೇದೇವನಪುರ ಬಳಿ 5 ಹುಲಿಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಆನೆಮಡುವಿನ ಕೆರೆ ಬಳಿ ಇರೋ ತೋಟದ ಸಮೀಪ 5 ಹುಲಿಗಳ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅರಣ್ಯಾಧಿಕಾರಿಗಳಿಗೆ ದೂರು ನೀಡಿ 40 ದಿನಗಳಾದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಂಪ್ಲೀಟ್ ಫುಟೇಜ್ ತಗೊಂಡಿದ್ದೀವಿ. ಏನಪ್ಪಾ ಅಂದ್ರೆ ಹುಲಿ ಹಿಡಿಯೋರಲ್ಲ, ಹುಲಿ ಓಡಿಸೋರು. ನವೆಂಬರ್ 8ನೇ ತಾರೀಕು ಈ ಭಾಗದಲ್ಲಿ ಹುಲಿ ಕಾಣಿಸ್ಕೋತು. ಹುಲಿ ಕಾಣಿಸ್ಕೊಂಡಾಗ ನಾನು ಏನು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗ ಅವರು ಚಿರತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆಗ ನಾನೇನು ಮಾಡಿದೆ, ಅವ್ರ ಕೈಲೇ ಕ್ಯಾಮ್ರಾ ಕಟ್ಟಿಸ್ದೆ. ಕ್ಯಾಮ್ರಾ ಕಟ್ಟಿಸ್ಬಿಟ್ಟು ನನ್ನ ಎದುರಿಗೆ ಓಪನ್ ಮಾಡಿಸ್ಬೇಕು ಅಂದ್ಬಿಟ್ಟು ಕಲ್ಪುರದಲ್ಲಿ ಹೋಗಿ ಓಪನ್ ಮಾಡಿಸಿದಾಗ ಹುಲಿಗೆ ಇರೋದು ಕನ್ಫರ್ಮ್ ಆಯಿತು. ಆದರೂ ಸುಧವಾಗಿ ಇವರು 40 ದಿನದಿಂದ ಯಾವುದೇ ಥರವಾದ ಕಾರ್ಯಕ್ರಮಗಳನ್ನು, ಯಾವುದೇ ರೀತಿಯಾದ ಕೂಬಿಂಗ್ನು ನಡೆಸುತ್ತೆ ಇವರು ಮೈ ಮರೆತು ಇವರು ಹಿಂಗೆ ಇದ್ಕೊಂಬಂದರು. 19ನೇ ತಾರೀಕು ಸಂಜೆ 7:30 ಸಮಯಕ್ಕೆ ನನ್ನ ಮೊಬೈಲ್ಗೆ ಟ್ರ್ಯಾಕ್ ಆಯಿತು. ಟ್ರ್ಯಾಕ್ ಆದಾಗ ಇದೇನು ಅಂತ ತೆಗೆದು ನೋಡೋವರೆಗೆ 1, 2, 3, 4, 5 ಹುಲಿಗಳು ಪಾಸ್ ಆಯಿತು. ಕಳೆದೆರಡು ತಿಂಗಳಿಂದ ಈ ಭಾಗದಲ್ಲಿ 40ಕ್ಕೂ ಹೆಚ್ಚು ಹಸುಗಳು ಹುಲಿ ದಾಳಿಗೆ ಬಲಿಯಾಗಿವೆ. ರೈತರು ಹೊಲಗದ್ದೆಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ತೋಟಗಳಲ್ಲಿ ವಾಸವಾಗಿದ್ದ ರೈತರು ಹುಲಿ ದಾಳಿಯ ಭಯದಿಂದ ತಮ್ಮ ಹಸುಗಳನ್ನ ಮಾರಿ ಊರು ಸೇರ್ತಿದ್ದಾರೆ. ಹುಲಿಗಳ ಭಯದಿಂದ ಕೂಲಿ ಕಾರ್ಮಿಕರು ಬಾರದೆ ವ್ಯವಸಾಯಕ್ಕೆ ರೈತರು ಪರದಾಡುವಂತಾಗಿದೆ. ಸರ್, ಹುಲಿ ಪ್ರತ್ಯಕ್ಷವಾಗಿ 5 ಹುಲಿ ತಿರುಗಾಡ್ತಾ ಇದೆ ಸರ್. ಹೆಚ್ಚು ಕಮ್ಮಿ 2 ರಿಂದ 3 ತಿಂಗಳಿಂದ ತಿರುಗಾಡ್ತಾ ಇರೋದು. ಯಾವುದೇ ಕ್ರಮನೂ ಕೈಗೊಳ್ತಾ ಇಲ್ಲ ಸರ್ ಇವರು. ನಾವು ಯಾರನ್ನೂ ಕರೆದ್ರೂ ಸುಧವಾಗಿ ಜಮೀನ್ ಕೆಲಸಕ್ಕೆ ಒಬ್ರು ಬರ್ತಾ ಇಲ್ಲ. ಆ ಉದ್ದೇಶದಿಂದ ನಾವು ಎಲ್ಲಾ ತರದ ಒಂದು ಕ್ರಮನೂ ಕೈಗೊಳ್ಳಿ ಅಂತ ಹೇಳಿ ನಾವು ACF DCF ಸಾಹೇಬ್ರಿಗೆಲ್ಲ ಮನವಿ ಕೊಟ್ಟಾಯ್ತು. ಯಾರೂ ಸುಧವಾಗಿ ನಮ್ಮ ಮನವಿಗೆ ಯಾರೂ ಸುಧವಾಗಿ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಹುಲಿನ ಹಿಡಿಸಿದ್ರೆ ನಾವು ಸ್ವಲ್ಪ ರೈತರು ಬದುಕ್ತೀವಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ನನ್ನ ಹತ್ರ 5 ಹಸುಗಳಿದ್ದ, ಇಲ್ಲೇ ಜೀವನ ಮಾಡ್ತಿದ್ದು. ಪ್ರತ್ಯಕ್ಷವಾಗಿ ಹುಲಿ ನೋಡಿ ಫಾರೆಸ್ಟ್ನವ್ರಿಗೆ ಇನ್ಫಾರ್ಮ್ ಮಾಡೋದು. ಅವ್ರು ಬಂದು ಹೇಳಿದ್ರು ಹುಲಿ ಎಲ್ಲ ಚಿರತೆ ಅಂತ ಹೇಳಿದ್ರು. ನಾವು ಕಣ್ಣರಿಂದ 5 ಹಸುಗಳನ್ನು ಒಂದು 2-3 ಲಕ್ಷ ರೂಪಾಯಿ ಆಯ್ತಿತ್ತು. ಏನಿಲ್ಲ ಅಂದ್ಬಿಟ್ಟು 1 ಲಕ್ಷ ಹಸುಗಳು ಮಾರಾಕ್ಬಿಟ್ಟು ಇವಾಗ ಊರಲ್ಲಿದ್ದೀವಿ ಸರ್. ತುಂಬಾ ಸಮಸ್ಯೆ ಐತೆ. ಎಲ್ಲ ಲಾಸು ಸರ್. ಎಲ್ಲ ದೊಡ್ಡ ಹಸುಗಳು 1-2-3 ಲಕ್ಷ ರೂಪಾಯಿ ಆಯ್ತಿತ್ತು. 1-1.5 ಲಕ್ಷ ಮಾರಾಕ್ಬಿಟ್ಟು ಇವಾಗ ಊರಲ್ಲಿ ಜೀವನ ಮಾಡ್ತಿದ್ದೀವಿ ಸರ್. 5 ಹುಲಿಗಳು ಕಾಣಿಸಿಕೊಂಡ ಬಳಿಕ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಡ್ರೋನ್ ಕ್ಯಾಮೆರಾ ಮೂಲಕ ಹುಲಿಗಳನ್ನು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಇಂದಿನಿಂದ ಆನೆಗಳ ಮೂಲಕ ಕಾರ್ಯಾಚರಣೆ ನಡೆಸಲು ನಿರ್ಧರಿಸಿದ್ದಾರೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.